ಹಾಯ್ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೇಗಿದ್ದೀರಾ ಅಂತ ಕೇಳೋದಿಲ್ಲ, ಎಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೀವನದಲ್ಲಿ ಅದೇ ತಾನೇ ತುಂಬ ಮುಖ್ಯ ಆಗ್ತಕ್ಕಂಥದ್ದು ಕೆಲವೊಂದು ಟೈಮಲ್ಲಿ. ಇವತ್ತು ಮಾರ್ನಿಂಗ್ ಇಂದನೇ ನನ್ನ ಒಂದು ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎಂದಿನಂತೆ ನಾನು ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ. ಇದು ಪೌಡರನ್ನು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದರದ್ದು ಒಂದು ನೀರನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ರೈಸ್ಗೂ ಸಹ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ರೈಸ್ಗೆ ಆಮೇಲೆ ಹೇಗೂ ಉಪ್ಪು ಹಾಕಬೇಕಲ್ವ, ಫಸ್ಟ್ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ರೈಸ್ ಮಾಡೋದು ಇಟ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮಾಡೋದೆಲ್ಲ ಏನು ಶೇರ್ ಮಾಡೋದಿಲ್ಲ, ಅದೆಲ್ಲ ಈಗ ಸಾಮಾನ್ಯವಾಗಿ ನಾರ್ಮಲಾಗಿ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಳ್ಳೋರು ಮನೇಲೆಲ್ಲ ಈ ಥರ ಚಿತ್ರಾನ್ನ ಈ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಮಕ್ಳಿಗೊಂದು ಅಡುಗೆ ನಮಗೊಂದು ಅಡುಗೆ ನಮಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅದನ್ನೇ ಸ್ವಲ್ಪ ಯಾವ ರೀತಿ ಚೇಂಜಸನ್ನು ಮಾಡ್ಕೋಬೋದು, ಹೆಲ್ದಿಯಾಗಿ ಆ ರೈಸನ್ನು ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲೇ ಇರೋದ್ರಿಂದ ಮತ್ತು ಇವಾಗ ನನಗೂ ಸಹ PCOD ಪ್ರಾಬ್ಲಮ್ಮೇ ಇರೋದ್ರಿಂದ ನನಗೂ ವೆಯ್ಟ್ ಲಾಸ್ ಸ್ವಲ್ಪ ಲೇಟೇ ಆಗ್ತಾ ಇರುತ್ತೆ. ಯಾವಾಗ್ಲೂ ವೆಯ್ಟ್ ಲಾಸ್ ಮಾಡ್ತಕ್ಕಂಥ ತುಂಬಾ ಕಷ್ಟ ಆಗುತ್ತೆ. ಮತ್ತು ಈ ಒಂದು ನಮ್ಮ ತಿಂತೀವಲ್ವ ಊಟ, ಅದರಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಮಾಡಿಕೊಂಡು ಸ್ವಲ್ಪ ಮೇಂಟೈನನ್ನು ಮಾಡ್ಕೋಬೋದು ಅಂಥೇಳಿ ನಾನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಇವಾಗ ಒಂದು 2.5 kg ಅಷ್ಟು ಕಡಿಮೆ ಆಗಿದ್ದೀನಿ. ಸೊ ಊಟನೇ ತಿನ್ಕೊಂಡು ಅಷ್ಟೇ, ಜಸ್ಟ್ ವಾಕಿಂಗು ಹಾಗೆಯೇ ಊಟ ಇದನ್ನೇ ತಿನ್ಕೊಂಡು ಏನು ಮಾಡ್ಬೋದು, ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಯಾರಿಗಾದರೂ ಕೆಲವ್ರಿಗೆ ಎಲ್ಲೂ ವರ್ಕೌಟ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಟೈಮೇ ಇರೋದಿಲ್ಲ ಕೆಲವೊಂದು ವಿಷಯಗಳಲ್ಲಿ ಅಂತೆಲ್ಲ ಇರುತ್ತಲ್ಲ, ಅಂಥವ್ರಿಗೆ ಈ ಊಟದಿಂದನೇ ಸ್ವಲ್ಪ ಚೇಂಜಸನ್ನು ಮಾಡ್ಕೋಬೋದಲ್ವ. ಇದೇನಾದರೂ ಹೆಲ್ಪ್ ಆಗ್ಬೋದೇನೋ ಅಂಥೇಳಿ ನನಗೆ ಸಾಧ್ಯ ಆದಷ್ಟು ನಾನು ಏನು ಮಾಡ್ತಾ ಇರ್ತೀನಿ, ಹೆಲ್ದಿಯಾದಂಥ ಅಡುಗೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಚೇಂಜಸ್ಗಳನ್ನ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಸಹ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸಾಮಾನ್ಯವಾಗಿ ಹೇಳ್ತಾನೆ ಇರ್ತಾರಲ್ವ, ಪ್ರತಿಯೊಂದು ಊಟದಲ್ಲೂ ಸಹ ನಮ್ಗೆ ಏನಿರಬೇಕು, ಪ್ರೋಟೀನ್ ಅಂಶಗಳು ಮತ್ತು ಈ ಫೈಬರ್ ನಾರಿನಂಶಗಳು ಜಾಸ್ತಿ ಇರಬೇಕಂತೇಳಿ. ಸೊ ಹಾಗಾಗಿ ಆ ಥರದ್ದು 1-2 ಚೇಂಜಸ್ಗಳನ್ನು ಮಾಡ್ಕೊಳ್ತೀನಿ ಅಷ್ಟೇ. ನಾನು ಊಟದಲ್ಲಿ ಈ ಥರದ್ದೆಲ್ಲ ಇರಬೇಕು ಅಂಥೇಳಿ ಮಾರ್ನಿಂಗ್ ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿಕೊಟ್ಟಿದ್ದಾಯಿತು, ಮಕ್ಕಳನ್ನೂ ಸಹ ಸ್ಕೂಲಿಗೆ ಕಳಿಸಿದ್ದಾಯಿತು. ಮತ್ತು ಟೈಮ್ ಆಗಿತ್ತು ಸ್ನಾನಕ್ಕೆ ಪೂಜೆಗೆ ಎಲ್ಲ. ಸೊ ಹಾಗಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ ನಂತರನೇ ಏನು ಮಾಡ್ತಾಯಿದ್ದೀನಿ, ನಾನು ಟಿಫನನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಸೋಯಾವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ನೀರಿಗೆ ಕಾಯ್ತಾ ಇರುತ್ತಲ್ವ, ಆ ನೀರಿಗೆ ಹಾಕ್ಬಿಟ್ಟು ಆಲ್ರೆಡಿ ನಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಸೋಯಾವನ್ನು ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಬಿಸಿ ನೀರಿಗೆ ಹಾಕಿ ಒಂದು ಸ್ವಲ್ಪ ಟೈಮ್ ಬಿಟ್ಟರೆ ಅದೆಲ್ಲ ಏನಾಗುತ್ತೆ, ಉಬ್ಕೊಂಡಿರುತ್ತೆ. ಅದಾದ ನಂತರ ಅದನ್ನು ಸ್ಕ್ವೀಸ್ ಮಾಡಿ ತೆಗೆದಿಟ್ಕೋಬೇಕು. ಜಾಸ್ತಿ ಪ್ರೋಟೀನ್ ಅಂಶ ವೆಜಿಟೇರಿಯನ್ಗೆ ಬಂದುಬಿಟ್ಟು ಸೋಯಾದಲ್ಲೇ ಸಿಗೋದ್ರಿಂದ, ಬಟ್ ನೋಡ್ಕೊಂಡು ತಿನ್ನಿ. ಕೆಲವೊಬ್ಬರು ಸೋಯಾವನ್ನು ತಿನ್ನೋ ಆಗಿರೋದಿಲ್ಲ, ಹಾಗಾಗಿ ಯಾರಿಗೆಲ್ಲ ಸೋಯಾ ತಿನ್ನೋ ಆಗಿಲ್ಲ ಅವರೆಲ್ಲ ತಿನ್ನಬೇಡಿ. ಬಟ್ ಓಕೆ, ತಿನ್ಬೋದು ಅನ್ನೋ ಅಂಥವ್ರು ತಿನ್ಬೋದು. ಅದನ್ನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಫೈಬರ್ಗೆ ಅಂತೇಳಿ ಇಲ್ಲಿ ನಾನು ಕೋಸನ್ನು ತಗೊಂಡಿದ್ದೀನಿ, ಎಲೆಕೋಸನ್ನು, ತರಕಾರಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್ ಅಷ್ಟೇ, ತುಂಬ ದೊಡ್ಡದಾಗಿ ಏನೂ ಮಾಡ್ಕೊಳ್ಳೋಂಗಿಲ್ಲ. ಒಂಚೂರು ಬದಲಾವಣೆ ಮಾಡಿಕೊಂಡ್ರೆ ಆಯಿತು. ಒಂಚೂರು ಆಲ್ರೆಡಿ ಚಿತ್ರಾನ್ನಕ್ಕೆಲ್ಲ ಎಣ್ಣೆ ಸೇರಿಸ್ಕೊಂಡಿರ್ತೀನಲ್ಲ, ಹಾಗಾಗಿ ಒಂಚೂರು ಎಣ್ಣೆಯನ್ನು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಎಣ್ಣೆ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈ ಕಾಳುಗಳು, ಕಡಲೆ ಬೀಜ ಎಲ್ಲ ಬರುತ್ತಲ್ವ, ಇದನ್ನು ಬೇಕಂದ್ರೂ ಏನು ಮಾಡ್ಬೋದು, ಸೇರಿಸ್ಕೋಬೋದು. ಅದರಲ್ಲೂ ಪ್ರೋಟೀನ್ ಅಂಶ ಇರೋದ್ರಿಂದ ಅದು ಸಹ ಏನಾಗುತ್ತೆ, ದೇಹಕ್ಕೆ ಸೇರುತ್ತೆ. ಮತ್ತು ಕೆಲವರು ಜಾಸ್ತಿ ಫೈಬರು ಪ್ರೋಟೀನ್ ಎಲ್ಲ ತಿಂತಾನೇ ಇರ್ತೀವಿ, ಆದರೂ ಸಣ್ಣ ಆಗಲ್ಲ ಅಂತ ಹೇಳಿದ್ರೆ ಎಲ್ಲ ಹೆಲ್ದಿಯಾಗಿ ತಿಂತಾ ಇರ್ತೀವಿ. ಆದರೆ ಏನು ಮಾಡಿರ್ತೀವಿ, ತಿನ್ನೋದನ್ನು ಜಾಸ್ತಿ, ಇದು ಹೆಲ್ದಿಯಾಗಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇರ್ತೀವಿ, ಜಾಸ್ತಿ ತಿಂತಾ ಇರ್ತೀವಿ. ಹಾಗಾಗಿ ಏನು ಮಾಡಬೇಕು, ಇವಾಗ ಒಂದು ಸ್ವಲ್ಪ ತಿಂತಾ ಇರೋದ್ರಲ್ಲಿ ಚೂರು ಕಡಿಮೆ ಮಾಡಿ ನೋಡಬೇಕಷ್ಟೇ. ಸಮ್ಟೈಮ್ಸ್ ತುಂಬ ಕಡಿಮೆ ತಿಂದರೆ ಮತ್ತೆ ಹಶ್ವಾಗುತ್ತೆ. ಇವಾಗ ಹೆಲ್ದಿಯಾಗಿ ತಿಂದ್ಬಿಟ್ಟು ಮತ್ತೆ ಇನ್ನೊಂದು ಟೈಮ್ ಏನು ಮಾಡ್ತೀವಿ, ಹೆಂಗೆ ಬೇಕಂಗೆ ತಿಂದ್ಬಿಟ್ಟಿರ್ತೀವಿ. ಹಾಗಾಗಿ ಕಡಿಮೆ ಮಾಡುವಾಗ ಚೂರೇ ಕಡಿಮೆ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾಗಿತ್ತು. ಇವಾಗ ಟೊಮೊಟೊವನ್ನು ಸಹ ಸೇರಿಸ್ಕೊಂಡು ಅದು ಮೆತ್ತಗಾಗುವಷ್ಟು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೋಯಾ ಅದೆಲ್ಲ ಆಲ್ರೆಡಿ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದೆಲ್ಲ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಗೊತ್ತಿತ್ತಲ್ಲ ಅಂಥೇಳಿ. ಹಾಗೆ ಈ ಎಲೆಕೋಸನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ, ತುರಿದ್ಬಿಟ್ಟು ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರಿಗಂತೂ ಈ ಕೋಸ್ ಇರುತ್ತಲ್ಲ, ಇದು ತುಂಬ ಹೀಟ್ ಇರುತ್ತಲ್ವ, ಹಾಗಾಗಿ ಏನಾಗುತ್ತೆ, ತುಂಬ ಎಲ್ಪ್ ಮಾಡುತ್ತೆ.
ಎಲ್ಪ್ ಆಗುತ್ತೆ ಅಂತೇಳಿ ಎಲ್ಲನೂ ಸುಮ್ಮನೆ ಒಟ್ಟೊಟ್ಟಿಗೆ ತಿನ್ನೋ ಅಂಥದ್ದೆಲ್ಲ ಮಾಡಬೇಡಿ. ಡೈಲಿ ಒಂದೊಂದೊಂದು ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇರಬೇಕು ಅಷ್ಟೇ. ಇವಾಗ ಸೋಯಕ್ಕೆ ನಾನು ಏನೂ ಮಿಕ್ಸ್ ಮಾಡಿಲ್ಲ, ಜಸ್ಟ್ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಕೆಲವೊಂದು ಟೈಮ್ ಅದನ್ನು ಮ್ಯಾರಿನೇಟ್ ಕೂಡ ಮಾಡಬೇಕಾಗುತ್ತೆ, ತಿನ್ನೋಕ್ಕೆ ತುಂಬ ಒಗ್ಚು ಅಂತ ಅನಿಸ್ತಾ ಇರುತ್ತಲ್ವ, ಇಷ್ಟ ಆಗಲ್ಲ ಹಾಗಾಗಿ. ಬಟ್ ಇದಕ್ಕೆ ನಾನು ಮಸಾಲೆಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನು ಅದಕ್ಕೆ ಏನೂ ಸಹ ಸೇರಿಸ್ಕೊಂಡಿಲ್ಲ, ಜಸ್ಟ್ ಹಾಗೇ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರೆಡ್ ಚಿಲ್ಲಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ರೆಡ್ ಚಿಲ್ಲಿ ಸಾಸನ್ನು, ಹಾಗೆ ಗ್ರೀನ್ ಚಿಲ್ಲಿ ಸಾಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೆಚಪ್ ಎಲ್ಲ ಅವಶ್ಯಕತೆ ಏನಿರಲ್ಲ, ಟೊಮೊಟೊ ಇತ್ತಲ್ವ ಹಾಗಾಗಿ ಅದನ್ನೇ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಏನಾದರೂ ಇಲ್ಲ ಅಂತ ಅನಿಸಿದ್ರೆ ಬೇಕಾದರೆ ಟೊಮೊಟೊ ಕೆಚಪ್ಪನ್ನು ಸಹ ಸೇರಿಸ್ಕೋಬೋದು. ಈ ಥರ ಸಾಸ್ಗಳನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಾಗುತ್ತಲ್ವ, ಹಾಗಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತೇಳಿದ್ರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ, ಹಾಗಾಗಿ ಏನು ಮಾಡ್ತೀನಿ ನಾನು ಈ ರೀತಿಯಾಗಿ ಸೇರಿಸ್ಕೊಳ್ತೀನಿ. ಇವಾಗ ಎಲ್ಲನೂ ಸಹ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇನ್ ಕೇಸ್ ಕೆಚಪ್ಗಳಿಲ್ಲ ಅಂತ ಹೇಳಿದ್ರೆ, ಸಾಸ್ಗಳಿಲ್ಲ ಅಂತ ಹೇಳಿದ್ರೆ ಬೇರೆ ಮಸಾಲೆಗಳಿರುತ್ತಲ್ವ, ಈ ಪಲಾವ್ ಮಸಾಲೆ ಅಥವಾ ಬಿರಿಯಾನಿ ಮಸಾಲೆಗಳಿರುತ್ತಲ್ಲ, ಅದು ಯಾವುದನ್ನು ಸಹ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಯಾವುದೂ ಇಲ್ಲ ಅಂತೇಳಿದ್ರೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಗರಂ ಮಸಾಲ ಈ ಥರದ್ದನ್ನು ಸಹ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗಿದೆ ಇಷ್ಟೊಂದು ಸಿಕ್ತಲ್ವ ನಮಗೆ ತರಕಾರಿನೇ, ಇದ್ರ ಜೊತೆ ಸ್ವಲ್ಪ ರೈಸನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ ತುಂಬಾ ಫಿಲ್ಲಿಂಗ್ ಆಗಿ ಊಟ ಸಿಗುತ್ತೆ. ಇವಾಗ ಜಸ್ಟ್ ರೈಸ್ ಅಷ್ಟೇ ಹಾಕೊಂಡು ತಿಂದರೆ ಜಾಸ್ತಿ ತಿನ್ಬಿಡ್ತೀವಲ್ವ, ಹಾಗಾಗಿ ತರಕಾರಿಗಳು ಮತ್ತು ಈ ಪ್ರೋಟೀನ್ ಅಂಶ ಇರ್ತಕ್ಕಂಥ ಫುಡ್ಗಳು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆ ಸ್ವಲ್ಪನೇ ರೈಸನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಹೆಲ್ದಿ ಫುಡ್ ಕೂಡ ರೆಡಿ ಆಗಿಬಿಡುತ್ತೆ. ನಾನು ಕಡಲೆ ಬೀಜ ಎಲ್ಲ ಚಿತ್ರಾನ್ನಕ್ಕೆ ಸೇರಿಸ್ಕೊಂಡಿದ್ದೆ ಅಲ್ಲ, ಹಾಗಾಗಿ ಇದ್ರ ಜೊತೆ ಸೇರಿಸ್ಕೊಂಡಿಲ್ಲ, ಬೇಕಂದರೆ ಸೇರಿಸ್ಕೋಬೋದು. ಈ ಥರ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಚಿತ್ರಾನ್ನನೇ ಮಾಡಿಟ್ಕೊಂಡು ಸೋಯಾ ಪಲ್ಯವನ್ನು ಸೈಡಿಗೆ ಮಾಡಿ ಹಾಕೋಬೋದು, ಅಥವಾ ಬೇರೆ ಕಾಳುಗಳೇನಾದರೂ ಮಿಕ್ಸ್ ಮಾಡಿ ತಗೋಬೋದು. ಈ ರೀತಿ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡ್ರೆ ಆಯಿತು. ಚೇಂಜಸ್ಸನ್ನೇ ಮಾಡಿಕೊಳ್ಳದೆ ಕಂಪ್ಲೀಟಾಗಿ ನಾವು ಫುಡ್ಡಲ್ಲಿ ಕಂಟ್ರೋಲೇ ಮಾಡ್ದಿರ ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ಅಂತೂ ಖಂಡಿತ ಮಾಡೋದಕ್ಕಾಗಲ್ಲ. ಫುಡ್ಡಲ್ಲಿ ಚೇಂಜ್ ಮಾಡಿಕೊಳ್ಳೇಬೇಕು. ಅಷ್ಟಾದ್ರೂ ಕಷ್ಟಪಟ್ಟು ವೆಯ್ಟನ್ನು ನಾವು ಕಡಿಮೆ ಮಾಡ್ಕೋಬೇಕು, ಅಷ್ಟಾದರೂ ಕಷ್ಟಪಟ್ಟು ಫುಡ್ಗಳನ್ನು ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ತೀರಾ ಆಗೋದೇ ಇಲ್ಲ. ಮತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ, ಮಾರ್ನಿಂಗ್ ಹೇಗೂ ರೈಸ್ ತಿಂದಿದ್ನಲ್ವ, ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಓಟ್ಸನ್ನು ಸೇರಿಸ್ಕೊಂಡು ಸ್ಮೂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಆಪಲ್ ಇತ್ತು, ಹಾಗಾಗಿ ಯಾವುದೋ ಒಂದು ಫ್ರೂಟ್ ಇರುತ್ತೋ, ಹೇಗೂ ಒಂದು ಫ್ರೂಟ್ ತಿನ್ನಲೇಬೇಕಿರುತ್ತಲ್ವ, ಹಾಗಾಗಿ ಏನು ಮಾಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಪ್ರೋಟೀನ್ ಪೌಡರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಹಾಗೆಯೇ ಸಬ್ಜಾವನ್ನು ಮೊದಲೇ ನೆನೆಸ್ಕೊಂಡಿದ್ದೆ, ಅದ್ರ ಜೊತೆನೇ ಸೇರಿಸ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಡ್ರೈ ಫ್ರೂಟ್ಸ್ಗಳನ್ನು ಸ್ವೀಟ್ಗೆ ಅಂತೇಳಿ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಹನಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹನಿನ ತುಂಬ ಜಾಸ್ತಿ ಸೇರಿಸ್ಕೊಳ್ಳೋ ಅಂಥದ್ದೇನು ಬೇಡ, ಆ್ಯಪಲ್ಲೇ ಸೇರಿಸ್ಕೊಂಡಿರ್ತೀವಲ್ವ ಅದೇ ಸ್ಮೂತಾಗಿ ಚೆನ್ನಾಗಾಗಿರುತ್ತಲ್ವ, ಅದೇ ಸ್ವಲ್ಪ ಸ್ವೀಟ್ ಎಲ್ಲ ಬಿಟ್ಕೊಂಡಿರುತ್ತೆ. ಬಟ್ ಒಂಚೂರು ಏನಾದರೂ ಸ್ವೀಟ್ ಬೇಕಂತ ಅನಿಸಿದ್ರೆ ಮೇಲೆ ಒಂದೇ ಒಂದು ಸ್ಪೂನಷ್ಟು ಸಣ್ಣದಾಗಿ ಏನು ಮಾಡ್ತಾಯಿದ್ದೀನಿ, ಒಂದು ಚೂರು ಹನಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಏನಾದರೂ ಟೇಸ್ಟು ಚೆನ್ನಾಗಾಗಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಈ ಸಬ್ಜಾ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ತೀವಲ್ವ ಮತ್ತು ಓಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ, ಅದರಿಂದ ಜಾಸ್ತಿ ಸ್ವೀಟ್ ಅಂತ ಅನಿಸೋದಿಲ್ಲ, ಸ್ವೀಟ್ ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡಿದ್ರೆ ಅದೇ ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಜೇನೇನು ಬೇಕಾಗೋದಿಲ್ಲ. ಮತ್ತು ಇವಾಗ ಈವ್ನಿಂಗಿಂದ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಪ್ರೀಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಸಹ ಈ ಥರದ್ದೊಂದು ಮಾಡಿ ಇಟ್ಕೊಂಡ್ರೆ ಡೈರೆಕ್ಟಾಗಿ ಮಸಾಲೆ ಮಜ್ಜಿಗೆಯನ್ನು ಮಾಡ್ಕೊಂಡು ಬಿಡ್ಬೋದು. ಮತ್ತು ಇದಕ್ಕೆ ಸೇರಿಸ್ತಕ್ಕಂತಹ ಹೆಲ್ದಿಯಾದ ಪದಾರ್ಥಗಳಿರುತ್ತಲ್ವ, ಮಜ್ಜಿಗೆಯನ್ನು ಯಾವಾಗ್ಲೂ ನಾರ್ಮಲ್ಲಾಗಿ ಹಾಗೇನೆ ಕುಡಿಯೋದಕ್ಕಿಂತ ಪ್ಲೇನ್ ಆಗಿ ಈ ರೀತಿಯಾಗಿ ಕುಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಇದು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ ಆಗುತ್ತೆ, ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ PCOD ತೊಂದರೆ ಇರ್ತಕ್ಕಂಥವ್ರು ಸಹ ಇದನ್ನೆಲ್ಲ ಕುಡಿಬಹುದು. ಮೆಂತ್ಯೆಯನ್ನು ಯೂಸ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲಿ ನಾನು ಜಾಸ್ತಿನೇ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಫಸ್ಟ್ ಮಾಡೋ ಅಂಥವ್ರು ಒಂದೊಂದು ಸ್ಪೂನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಒಂದು ಬೌಲು ಮೆಂತ್ಯ ತಗೊಂಡಿದ್ದೀನಿ, ಹಾಗೆ ಒಂದು ಬೌಲ್ ಜೀರಿಗೆಯನ್ನು ಸಹ ತಗೊಂಡಿದ್ದೀನಿ. ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಜೀರಿಗೆ. ಹಾಗೆಯೇ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯಿನವನ್ನು ತಗೊಂಡಿದ್ದೀನಿ. ಇದನ್ನೇನು ಜಾಸ್ತಿ ಸೇರಿಸ್ಕೊಳ್ತಾ ಇಲ್ಲ, ಸ್ವಲ್ಪನೇ. ಮತ್ತೆ ಡೈಜೆಷನ್ಗೂ ಸಹ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದೆಲ್ಲನೂ ಸಹ, ಇದೇನೇನು ಮಿಕ್ಸ್ ಮಾಡ್ತಾ ಇದ್ದೀವಿ ಅದೆಲ್ಲನೂ ಸಹ. ಹಾಗಾಗಿ ಈ ಥರ ಒಂದು ಪ್ರೀ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು.
ಇವಾಗ ಒಂದು ಬೌಲ್ ಅಷ್ಟು ಅಗಸೆ ಬೀಜವನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಸಹ ಸಪ್ರೇಟಾಗಿ ತಿನ್ನೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಒಂದು ಆಹಾರದಲ್ಲಿ ಏನು ಮಾಡ್ಬೋದು, ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇದರಿಂದ ಏನಾಗುತ್ತೆ, ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಅಡುಗೆನೂ ಸಹ ಮಾಡ್ಕೋಬೇಕಿತ್ತು, ಜೊತೆಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಸಹ ಹುರಿದಿಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡ್ಬೇಕು. ಕೊನೆಯದಾಗಿ ಒಂದು ಸ್ವಲ್ಪ ಇವಾಗ ಜಾಸ್ತಿ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಹೆಚ್ಚಾಗಿ ಸೇರಿಸ್ಕೊಂಡ್ರು ಏನು ತೊಂದರೆ ಇಲ್ಲ. ಕರಿಬೇವು ಈ ರೀತಿ ಸ್ವಲ್ಪ ಕಪ್ಪಾಗೋಕೆ ಟರ್ನ್ ಆಗುತ್ತೆ, ಅಲ್ಲಿ ತನಕ ಅದನ್ನು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ಮೇಲೆ ಎಲ್ಲನೂ ಸಹ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸಬೇಕು. ಅದನ್ನು ಇವಾಗ ಹುರ್ಕೊಳ್ತಾ ಇಲ್ಲ, ಒಟ್ಟಿಗೆ ನಾನು ಪೌಡರ್ ಮಾಡುವಾಗ ಅದನ್ನು ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಪಕ್ಕದಲ್ಲಿ ನಾನು ಇದನ್ನು ಸಹ ಬೇಯೋದಕ್ಕೆ ಹಾಕಿದ್ದೆ, ಬೀಟ್ರೋಟನ್ನು. ಅದನ್ನು ಸಹ ಇವಾಗ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಮತ್ತು ರೈಸು ಎಲ್ಲನೂ ಸಹ ರೆಡಿಯಾಗಿತ್ತು. ನೈಟ್ ಟೈಮು ಯಾವುದಾದ್ರೂ ಒಂದು ಜೊತೆಗೆ ಪಲ್ಯವನ್ನು ಸಹ ಸೇರಿಸ್ಕೊಳ್ತಕ್ಕಂಥದ್ದು. ಅಡುಗೆ ಕೂಡ ರೆಡಿ ಆಯಿತು. ಅಡುಗೆ ಎಲ್ಲ ರೆಡಿ ಆಗುವಷ್ಟರಲ್ಲಿ ಇದು ಸಹ ತಣ್ಣಗಾಗಿತ್ತು. ಈಗ ಹಾಗಾಗಿ ಅದನ್ನು ಸಹ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಕೆಳಗಡೆ ಇದೆಲ್ಲ ಇರುತ್ತಲ್ವ, ಕಾಳುಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಸಹ ಏನು ಮಾಡಬೇಕು, ಸ್ವಲ್ಪ ಮೇಲ್ಮೇಲೆ ನಿಂತ್ಕೊಂಡು ಬಿಡುತ್ತೆ. ಇದು ಕರಿಬೇವು ಬೇರೆ, ಕಾಳುಗಳು ಬೇರೆ ನಿಂತ್ಕೊಬಿಡುತ್ತೆ. ಹಾಗಾಗಿ ಇದು ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದೇ ಟೈಮ್ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಒಂದೇ ಟೈಮ್ ಹಾಕ್ಕೊಂಡ್ರೆ ಆಯಿತು, ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಪೌಡರನ್ನು ಮಾಡ್ಕೊಳ್ಳೋದಕ್ಕೆ. ಆಗಿಲ್ಲ ಅಂತ ಹೇಳಿದ್ರೆ ಒಂದು 2 ಟೈಮ್ಸ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಬೆರೆಸ್ಕೊಂಡ್ರೆ ಆಯಿತು. ಇವಾಗ ಇದನ್ನು ನೀಟಾಗಿ ಪೌಡರನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತು ಪದೇ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಲ್ಲ, ಹಾಗಾಗಿ ಈ ರೀತಿ ಪ್ರೀ ಮಿಕ್ಸನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದಾಗಿರುತ್ತೆ. ಮತ್ತು ಮಜ್ಜಿಗೆನ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ಯಾರಿಗಾದರೂ ಮಜ್ಜಿಗೆ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ, ಈಗ ಅಗಸೆ ಬೀಜ ತಿನ್ನಲ್ಲ, ಕರಿಬೇವಿನ ಸೊಪ್ಪು ತಿನ್ನಲ್ಲ, ಮೆಂತ್ಯ ತಿನ್ನಲ್ಲ ಅಂತ ಏನಾದರೂ ಇದ್ದರೆ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಅದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಪೌಡ್ರ್ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಡೈರೆಕ್ಟಾಗಿ ಕಂಟೈನರ್ಗೆ ಹಾಕೋದಕ್ಕೆ ಹೋಗಬೇಡಿ. ನಾನು ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ಅನ್ನಲ್ಲ, ಏನಿಲ್ಲ, ಅದು ಬಂದ್ಬಿಟ್ಟು ಮೆಣಸಿನ ಪೌಡ್ರು, ಹಾಗೆಯೇ ಇದು ಶುಂಠಿ ಪೌಡರು, ಎರಡನ್ನೂ ಸಹ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೀರ್ಣ ಆಗೋದಕ್ಕೆ ಇದನ್ನು ಸಹ ತುಂಬಾ ಹೆಲ್ಪ್ ಆಗುತ್ತೆ. ಮೆಣಸು ಪೌಡ್ರ್ ಇತ್ತು, ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಪೌಡ್ರ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮೆಣಸನ್ನೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸನ್ನು ಹುರಿದ್ಬಿಟ್ಟು ಸೇರಿಸ್ಕೋಬೋದು. ನೀವು ಸ್ಪೂನ್ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪನ ಸೇರಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಜಾಸ್ತಿ ಖಾರ ಆಗುತ್ತೆ. ಇವಾಗ ಇದು ಪೌಡ್ರನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅಡುಗೆನೂ ಸಹ ರೆಡಿ ಆಗಿತ್ತು, ಹಾಗಾಗಿ ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಟೈಮ್ ಸಮ್ಟೈಮ್ಸ್ ಮುದ್ದೆ ಮಾಡ್ಕೊಂಡಿರ್ತೀನಿ, ಸಮ್ಟೈಮ್ಸು ರೈಸನ್ನೇ ಮಾಡ್ಕೊಂಡಿರ್ತೀನಿ. ಆದರೆ ನೈಟ್ ಟೈಮು ಹೆವಿಯಾಗಿ ಮುದ್ದೆ ಅದೆಲ್ಲ ತಿನ್ನಬೇಡಿ, ಜೀರ್ಣ ಆಗದೇ ಇರೋ ಅಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಜೀರ್ಣಶಕ್ತಿ ಚೆನ್ನಾಗಿರೋರ್ಗೆ ಏನು ತೊಂದರೆ ಇಲ್ಲ, ತಿನ್ಬೋದು. ಮತ್ತು ಸ್ವಲ್ಪ ರೈಸು, ಸ್ವಲ್ಪ ಸಾಂಬಾರು ತಗೊಂಡು ಹಾಗೆ ತರಕಾರಿ ಪಲ್ಯ ಮಾಡ್ಕೊಂಡಿದ್ನಲ್ವ, ಅದನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಊಟ ಎಲ್ಲ ತಿಂದಾದಮೇಲೆ ಒಂದು 1/2 hour ಬಿಟ್ಟು ಮಜ್ಜಿಗೆಯನ್ನು ತಗೊಳ್ತಕ್ಕಂಥದ್ದು. ಆದಷ್ಟು ನೈಟ್ ಟೈಮ್ ಮಜ್ಜಿಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಆ ಥರ ಏನಾದರೂ ಈ ತೊಂದರೆ ಇದ್ದರೆ ಮಧ್ಯಾಹ್ನ ಟೈಮ್ ತಗೊಂಡ್ರೆ ಆಯಿತು. ಇವಾಗ ನಾನು ಮಜ್ಜಿಗೆ ಜೊತೆ ಆ ಪ್ರೀ ಮಿಕ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಬೇಕಂದ್ರೂ ಸಹ ಸೇರಿಸ್ಕೋಬೋದು. ಈ ರೀತಿಯಾಗಿ ಮಾಡ್ಕೊಂಡು ಕುಡಿದ್ರೆ ಒಂದು ಟೈಮ್ ಕುಡಿದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕಂಟಿನ್ಯೂಸ್ ಆಗಿ 1-2-3 ಮಂತ್ಸು ಅದನ್ನು ಯೂಸ್ ಮಾಡಿದ್ರೇ ಗೊತ್ತಾಗ್ತಕ್ಕಂಥದ್ದು ಅದ್ರ ಬೆನಿಫಿಟ್ಸ್ಗಳೆಲ್ಲ ಏನು ಅಂತೇಳಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವೀಡಿಯೋಸು. ನಾನು ಮಾಡ್ತಾ ಇರ್ತಕ್ಕಂಥ ಹೆಲ್ದಿ ರೆಸಿಪೀಸ್ ಅದೆಲ್ಲ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಯೂಸ್ ಕೂಡ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಯೂಸ್ ಏನಾದರೂ ಆಗ್ತಾಯಿದೆ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಶೇರನ್ನು ಮಾಡಿ. ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಕೊನೆ ತನಕ ನನ್ನ ವಿಡಿಯೋವನ್ನು ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.